ಒಂದು ಕಡೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ. ಮದ್ದೂರಿನ ಕಡೆಗೆ, ಹುಟ್ಟೂರಿನ ಕಡೆಗೆ, ಬೆಳೆದು ಆಡಿ ಬೆಳೆದಂತಹ ಊರಿನ ಕಡೆಗೆ, ಮತ್ತೆ ಕೊನೆಯದಾಗಿ ಅಂತಿಮ ನೋಡಿ ಎಲ್ಲಿ ಕರೆಕ್ಟ್ ನೀವು ಹೇಳಿದ್ದು, ಎಲ್ಲಿ ಹುಟ್ಟಿದ್ರಲ್ಲ ಅಲ್ಲೇ ಮಣ್ಣಾಗೋದು ಅಲ್ವಾ? ಹೆಂಗೆ ಮಣ್ಣು ಕೈ ಬೀಸಿ ಕರೆಯುತ್ತೆ ನೋಡಿ. ನಿಜ. ನನಗೆ ಈ ಮಣ್ಣು ಜೊತೆಗೇನಂದರೆ ಮತ್ತೆ ಮಣ್ಣಲ್ಲಿ ಮಣ್ಣಾಗೋದು, ಪಂಚಭೂತಗಳಲ್ಲಿ ಲೀನವಾಗೋದು, ಇದನ್ನೆಲ್ಲ ನೋಡಿದಾಗ ನನಗೆ ಜನಕ ಮಹಾರಾಜ ನೆನಪಾಗ್ತಾ ಇದ್ದಾನೆ. ಜನಕನಿಗೆ ಎಲ್ಲವೂ ಇತ್ತು, ಒಂದು ದೊಡ್ಡ ವಿದ್ವಾಂಸ, ಎಲ್ಲವೂ ಇತ್ತು ಅವನಿಗೆ. ಅವ್ನಿಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇರಲಿಲ್ಲಂತೆ. ಅವ್ನು ಯಾರನ್ನ ಕೇಳ್ತಾನಂತೆ, ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ ಅಂದಾಗ ಅವ್ರು ಹೇಳ್ತಾರಂತ, ಇಲ್ಲ ಇಲ್ಲ ಇಲ್ಲ, ನೀನು ಭೂಮಿ ಸ್ಪರ್ಶ ಮಾಡು, ನೀನು ಭೂಮಿ ಉಳುಮೆ ಮಾಡು, ನಿನ್ನ ಬೆವರ ಹನಿಗಳು ಭೂಮಿ ಮೇಲೆ ಬೀಳಬೇಕು, ಆ ಥರ ಮಣ್ಣು ನಿನ್ನ ಮೈಗೆ ಹತ್ತಬೇಕು, ಆವಾಗ ನಿನಗೆ ಸಮಾಧಾನ ಸಿಗುತ್ತೆ ಅಂತ ಅವನು ಉಳುಮೆ ಶುರು ಮಾಡ್ತಾನೆ. ಆ ಉಳುಮೆ ಶುರು ಮಾಡಿದಂಥ ಸಂದರ್ಭದಲ್ಲೇ ಸೀತೆ ಸಿಗ್ತಾಳೆ. ಅಲ್ಲಿಂದ ಅವನ ಜೀವನ ಬದಲಾಗುತ್ತೆ. ನೋಡಿ ಹೆಂಗಿದೆ ಅಂತ. ಸೀತೆ ಬರ್ತಾಳೆ, ಭೂಮಿಯಿಂದ ಬಂದಂಥ ಸೀತೆ. ಅದಾದಮೇಲೆ ಊರ್ಮಿಳೆ ಅವನಿಗೆ ಸ್ವಂತ ಮಗಳಾಗಿ ಊರ್ಮಿಳೆ ಹುಡ್ತಾಳೆ. ಲಕ್ಷ್ಮಣನ ಕೊಟ್ಟು ಮದುವೆ ಮಾಡ್ತಾರಲ್ಲ ಊರ್ಮಿಳೆ. ಹೆಂಗಿದೆ ನೋಡಿ. ಸೊ ಆ ಥರ ಈ ಮಣ್ಣು ಅಂದಂಥ ಸಂದರ್ಭದಲ್ಲಿ ಆ ಮಣ್ಣಿನ ಋಣ ಇದೆಯಲ್ಲ, ಭಾಳ ಅದ್ಭುತ ಅದು. ಯಾಕೆ ಇವತ್ತು ಇಸ್ರೇಲ್ ಇಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದೆ? ಯಾಕೆ ಇವತ್ತು ಜಪಾನ್ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಎದ್ದು ನಿಂತ್ಕೊಂಡಿದೆ? ಇವಾಗಲೂ ಕೂಡ ಜಪಾನಿನ ಒಂದು ಪಂಗಡದಲ್ಲಿ ಒಂದು ಸಂಪ್ರದಾಯ ಇದೆ ಅಂತೆ. ಅವನು ಸಾಯ್ಬೇಕಾದ್ರೆ ತಂದೆ ಮಗನಿಗೆ ಒಂದಿಷ್ಟು ಚಿಟಿಕೆ ಮಣ್ಣನ್ನು ಇಟ್ಟು ಸಣ್ಣ ಪೊಟ್ಟಣದಲ್ಲಿ ಹಾಕ್ಬಿಟ್ಟು ಮಗನಿಗೆ ಕೊಟ್ಟು, ಅದರ ಸಂಪ್ರದಾಯ ಮುಂದುವರ್ಸಪ್ಪ, ಈ ಮಣ್ಣನ್ನು ಉಳಿಸಪ್ಪ ಅಂತ ಹೇಳ್ತಾನಂತವ. ಎಂತ ಇದು? ಮತ್ತು ಅಗೇನ್ ಮತ್ತೆ ನನಗೆ ಆ ಸೀತೆ ಮಿಥಿಲೆ ಅದೇ ನೆನಪಾಗ್ತಾ ಇದೆ. ಭಾಳ ಒಂದು ಅದ್ಭುತವಾದಂಥ ಸೂರ ಮೆಕ್ಕೊಂಡಿಯವರು ಒಂದು ಅದ್ಭುತವಾದಂಥ ಒಂದು ಹಾಡು ಬರೆದಿದ್ದಾರೆ. ಏನೋ ಅಂದರೆ ಅವನು ಮದುವೆ ಆಗಿ ಎಲ್ಲ ಆದಮೇಲೆ ಜನಕನಿಗೆ ಏನೋ ಕೊಡಬೇಕು ಅಂತ ಅನಿಸ್ತಂತೆ ನನ್ನ ಮಗಳಿಗೆ. ಏನು ಕೊಟ್ಟ ಅವನು? ಬಂಗಾರದ ಕರಡಿಗೆ ತಗೊಂಬಂದ. ಬಂಗಾರದ ಕರಡಿಗೆಯಲ್ಲಿ ಏನು ಕೊಟ್ಟ? ಮಿಥಿಲೆಯ ಮಣ್ಣನ್ನು ಕೊಟ್ಟ ಅಂತ. ಮಣ್ಣನ್ನು ಕೊಟ್ಟ. ಅಮ್ಮ, ನೀನು ಮಣ್ಣಿಂದ ಬಂದಂಥ ಮಗಳು ತಾಯಿ, ನಿನ್ನಲ್ಲಿ ಎಲ್ಲ ಸತ್ವ ಇದೆ ನಿನಗೆ. ನೀನು ನೋಡಿ, ನೀನು ಅಯೋಧ್ಯೆಗೆ ಹೋಗ್ತಾ ಇದೆಯಾ, ಅಲ್ಲಿ ಇನ್ನೊಂದು ಶಕೆ ಶುರು ಆಗುತ್ತೆ, ನೀನು ಇತಿಹಾಸ ಸೃಷ್ಟಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ಬಂಗಾರದ ಕರಡಿಗೆ ತುಂಬ ತನ್ನ ಹೊಲದ ಮಣ್ಣನ್ನು ಕೊಟ್ಟನಂತೆ. ಆಗಲ್ಲ, ಸಾಧ್ಯವೇ ಇಲ್ಲ. ಎಲ್ಲೋ ಅಂದ್ರೆ ಹುಟ್ಟಿ ನಂತರ ಬೆಳೆಯೋದೆಲ್ಲೋ. ಆಮೇಲೆ ಅವರು ಎಸ್.ಎಂ. ಕೃಷ್ಣ ಅವರ ಇದಕ್ಕೆ ಹೋದ ವಿಚಾರಕ್ಕೆ ಬಂದ್ರೆ ಅವರು ಓದಿದ್ದೆಲ್ಲೋ, ಅದಾದ್ಮೇಲೆ ಎಷ್ಟೋ ಎಲ್ಲೆಲ್ಲೋ ಸುತ್ತಾಡಿದ್ದಾರೆ, ಮತ್ತೆ ಬೆಂಗಳೂರಿನಲ್ಲೇ ಬಂದು ವಾಸವಾಗಿದ್ರು. ಕೊನೆಗೆ ಅವ್ರನ್ನ ಸೇರ್ತಾ ಇರೋದು ಹುಟ್ಟೂರಲ್ಲೇ. ಇದು ಯಾವಾಗಲೂ ಕೂಡ ಹಂಗೆ. ಏನು ಅಂದರೆ, ನಾವು ಗಾಳಿಪಟ ಹಾರಿಸ್ತೀವಿ, ಸೂತ್ರ ನಮ್ಮ ಕೈನಲ್ಲಿರುತ್ತೆ, ಹಾರ್ತಾ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಹಾರುತ್ತೆ ಅಂದರೆ ನಮ್ಮ ಕಣ್ಣಿಗೆ ಕಾಣಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಚುಕ್ಕೆ ಥರ ಕಾಣಿದಿರುತ್ತೆ, ಅಷ್ಟು ಎತ್ತರಕ್ಕೆ ಹಾರಾಡುತ್ತೆ. ಆದರೆ ಇಲ್ಲಿ ಸೂತ್ರ ಕಟ್ಟಾಯಿತು ಅಂತ ತಿಳ್ಕೊಳ್ಳಿ, ಗಾಳಿಪಟ ಗಾನ್, ಕೈಗೆ ಸಿಗೋದೇ ಇಲ್ಲ. ಅದಕ್ಕೆ ಯಾವಾಗಲೂ ಏನು ಅಂತಂದ್ರೆ ನಾವು ಸೂತ್ರಕ್ಕೆ ಅಟ್ಯಾಚ್ ಆಗಿರ್ಬೇಕು ನಾವು ಅಂತ, ನಾವೆಂದು ಕೂಡ ಬಿಡಬಾರ್ದು ಅಂತ ಹೇಳಿ ಅಂತ. ಹೀಗಾಗಿ ಏನು ಅಂದರೆ, ನಾವು ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬೋದು. ನಾವು ಒಂದು ಸಸಿಯಾಗಿದ್ದಂಥವ್ರು ಗಿಡ ಆಗ್ಬೋದು, ಗಿಡ ಆಗಿದ್ದಂಥವ್ರು ಮರ ಆಗ್ಬೋದು, ಮರ ಆಗಿದ್ದಂಥವ್ರು ಹೆಂಗೆ ಗೊತ್ತಾ, ವಟವೃಕ್ಷ ಆಗ್ಬೋದು. ನಾವು ಏನೇ ಆಗಲಿ, ನಮ್ಮ ಬೇರುಗಳು ಎಲ್ಲಿ ಟಚ್ ಆಗಿರುತ್ತೆ ಅಂತಂತಂದರೆ ಜೀವ ಜಲಕ್ಕೆ ಟಚ್ ಆಗಿರುತ್ತಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಒಂದು ಮರ ಎತ್ತರಕ್ಕೆ ಬೆಳೆಯುತ್ತೆ ಅಂತಂದರೆ ತಾಯಿ ಬೇರು ಗಟ್ಟಿ ಇದ್ದಾಗ ಮಾತ್ರ. ಯಾಕಂದರೆ ನೀವು ಕೂಡ ಒಬ್ಬರು ತಾಯಿ, ಅದಕ್ಕೋಸ್ಕರ ನಾನು ಮಾತನ್ನು ಹೇಳ್ತಾ ಇದ್ದೀನಿ. ಈ ನಮ್ಮಲ್ಲೊಂದು ಬೋನ್ಸಾಯ್ ಅಂತ ಮರಗಳನ್ನು ಬೆಳೆಸ್ತಾರೆ ಗೊತ್ತಾ, ಅವು ತುಂಬ 100 ವರ್ಷದ ಮರಗಳನ್ನ ಬೆಳೆಸಿರ್ತಾರೆ, ಹಣ್ಣುಗಳು ಇಷ್ಟಿಷ್ಟೇ ಬಿಡ್ತವೆ, ಆ ಎತ್ತರನೂ ಇಷ್ಟಿಷ್ಟೇ. ಅದು ಯಾಕಪ್ಪ ಅಂದರೆ ವೆರಿ ಸಿಂಪಲ್, ತಾಯಿ ಬೇರನ್ನು ಕತ್ತರಿಸಿರ್ತಾರೆ ಅಷ್ಟನ್ನೇ. ಯಾವುದು ತಾಯಿ ಬೇರನ್ನು ಕತ್ತರಿಸ್ಕೊಳ್ಳುತ್ತಲ್ಲ ಅದಕ್ಕೆ ಬೆಳವಣಿಗೆ ಜಾಸ್ತಿ ಇಲ್ಲ, ಅಷ್ಟೇ. ಎಸ್.ಎಂ. ಕೃಷ್ಣ ಅವರು ಆ ಒಂದು ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಅವರ ಮನೆಯನ್ನ ನಾವು ನೋಡ್ತಾ ಇದ್ವಿ, ಅವರು ಹುಟ್ಟಿರೋ ಮನೆ ಅಥವಾ ಬೆಳೆದಿರೋ ಮನೆ ಅಂತ ಹೇಳಿ ಅದ್ರ ಬಗ್ಗೆ ಇದ್ದಂಥ ಒಲವಾಗಿರ್ಬೋದು, ಅದನ್ನ ನಾವು ಇಟ್ಕೊಳ್ಬೇಕು ಅನ್ನುವಂಥ ಅವರ ಮನೋಭಾವನೆ ಇರ್ಬೋದು. ಮತ್ತೆ ಅವ್ರ ಹುಟ್ಟೂರಿಗೆ ಆಗಾಗ ಬಂದು ಭೇಟಿ ಆಗ್ತಾ ಇದ್ದಂಥ ಸಂದರ್ಭಗಳು ಅಷ್ಟೆಲ್ಲ. ಅವರ ಸ್ನೇಹ, ಅವರ ಪ್ರೀತಿ. ನೀವು ಈ ಮಂಡ್ಯಕ್ಕೆ ನೀವು ಹೋದರೆ, ಮಂಡ್ಯದಲ್ಲೊಂದು ಹರಿಪ್ರಿಯಾ ಹೋಟೆಲ್ ಅಂತ ಇದೆ. ಅಲ್ಲೊಬ್ಬರು ರಮೇಶ್ ಅಂತ ಒಬ್ಬರಿದ್ದಾರೆ, ಭಾಳ ಅದ್ಭುತವಾದಂಥ ವ್ಯಕ್ತಿ. ಅವ್ರ ಹತ್ರ ಮಾತಾಡಬೇಕು ನೀವು ಎಸ್.ಎಂ. ಕೃಷ್ಣ ಅವರ ಬಾಂಧವ್ಯದ ಬಗ್ಗೆ. ಏನು ಇತ್ತು, ರಮೇಶ್ ಆಚಾರ್ಯ ಅಂತ ಅವ್ರ ಹೆಸರು. ಎಷ್ಟು ಸಂಗತಿಗಳನ್ನು ಕೃಷ್ಣ ಅವರಿಗೆ ಅವ್ರ ಬಗ್ಗೆ ಹೇಳ್ತಾರವರು ಅಂತಂದರೆ ನಮ್ಮೂರು, ನಮ್ಮ ಜನ, ಅದರಲ್ಲಿ ಯಾರನ್ನು ಮಾತಾಡಿಸ್ಬೇಕು, ಯಾರ ಹತ್ರ ಏನು ಇನ್ಪುಟ್ಸ್ ತಗೋಬೇಕು, ಆ ಇನ್ಪುಟ್ಸ್ ತಗೊಂಡಿದ್ದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು. ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಕಡೆಗೆ ವಿಧಾನಸೌಧ. ಏನ್ರಿ, ಭಾರತದ ಯಾವ ಭಾಗದಲ್ಲಿ ಹೋದರೂ ಕೂಡ ವಿಧಾನಸೌಧದಂಥ ಇನ್ನೊಂದು ಸೌಧವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅದರ ಪಕ್ಕದಲ್ಲಿರುವಂಥ ಜಾಗ, ಪಾಳು ಬಿದ್ದಂಥ ಜಾಗದಲ್ಲಿ ವಿಕಾಸ ಸೌಧ ಕಟ್ಟಬೇಕು ಅಂತ ಈ ಮನುಷ್ಯನ ತಲೆಯಲ್ಲಿ ಬರುತ್ತೆ ಅಂತಂದರೆ ಸಾಮಾನ್ಯ ಸಂಗತಿನ ಅದು.
ಸರ್ಕಾರಿ ಗೌರವಗಳ ಜೊತೆಗೆ ಇವತ್ತು ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ಗಂಧದ ಕಟ್ಟಿಗೆಗಳನ್ನು ಕೂಡ ಜೋಡಿಸಿಡಲಾಗಿದೆ. 1,000 kg ಗಂಧದ ಕಟ್ಟಿಗೆಯನ್ನು ಪೇರಿಸಿಡಲಾಗಿದೆ ಅಂತ, ಜೊತೆಗೆ 300 kg ಹೂಗಳು, ಅದರಲ್ಲಿ ಗುಲಾಬಿ, ಸೇವಂತಿಗೆ, ಚೆಂಡು ಹೂಗಳು, ಬಗೆ ಬಗೆಯ ಹೂಗಳನ್ನು ಕೂಡ ಪೇರಿಸಿ ಇಡಲಾಗಿದೆ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ, ಅದರ ವಿಧಿವಿಧಾನದ ಪ್ರಕಾರ ಅವರ ಅಂತ್ಯಕ್ರಿಯೆ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ರಾಮನಗರದಿಂದ ಹೊರಟಿದೆ ವಾಹನ. ಇಕ್ಕೆಲಗಳಲ್ಲಿ ಜನ ಸೇರಿದ್ರು, ಎಲ್ಲೆಲ್ಲಿ ವೆಹಿಕಲ್ ನಿಲ್ಲುತ್ತೋ ಅಲ್ಲೆಲ್ಲ ಪುಷ್ಪ ನಮನವನ್ನು ಸಲ್ಲಿಸಿದರು. ಇಡೀ ಕಡೆ ಭಾಗ ಇದೆಯಲ್ಲ, ಇದು ಹೇಳಿಗಿಳಿ ಕೃಷ್ಣ ಅವರ ಹುಟ್ಟಿದ ಊರು. ಆ ಹುಟ್ಟಿದ ಊರಿನಲ್ಲಿ ಈ ಮಣ್ಣಿನ ನೆಲದಿಂದ ಎದ್ದಂಥ ಒಬ್ಬ ಪುಟ್ಟ ಹುಡುಗ ನಾಯಕನಾಗಿ ಬೆಳೆದಿದ್ದಿದೆಯಲ್ಲ, ಅತ್ಯಂತ ಸಹಜವಾಗಿಯೇ ಈ ಹೆಮ್ಮೆಯನ್ನು ಜಾಸ್ತಿ ಮಾಡಿದೆ. ಯಾಕಂದರೆ ಅವರೆಂದೂ ಕೂಡ, ಆಗಲೇ ನಮ್ಮ ಮಧುನಾಗರಾಜ್ ಹೇಳ್ತಾ ಇದ್ರು, ಅವರೆಂದೂ ಕೂಡ ತಮ್ಮ ನೆಲವನ್ನು ಮರಿಲೇ ಇಲ್ಲ ಅಂತ. ಯಾಕಂದರೆ ಅಷ್ಟೊಂದು ಶ್ರೀಮಂತರಾದರೂ ಕೂಡ, ಆಗರ್ಭ ಶ್ರೀಮಂತರಾಗಿದ್ದರೂ ಕೂಡ, ಅವರು ಆರಂಭದ ದಿನಗಳಲ್ಲಿ ಅವರು ಓದಿದ್ದು ರಾಮಕೃಷ್ಣಾಶ್ರಮದಲ್ಲಿ. ಹೀಗಾಗೇ ಆ ರಾಮಕೃಷ್ಣಾಶ್ರಮದ ಒಂದು ದಟ್ಟವಾದಂಥ ವೈಬ್ರೇಷನ್ ಅವ್ರ ಮೇಲಿತ್ತು. ನಾನು ಎಷ್ಟೋ ಸರಿ ಅವ್ರ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಅವ್ರು ಹೇಳಿದ್ದಾರೆ, ನಾನು ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅದು ಅಲ್ಲಿಂದ ಅವರು ವಿದೇಶಕ್ಕೆ ಹೋದರು. ವಿದೇಶಕ್ಕೆ ಹೋಗ್ಮೇಲೂ ಅಷ್ಟೇ ನೋಡಿ, ಪ್ರೇಮ ಅವ್ರನ್ನ ಮದುವೆ ಆಗುವಂಥ ಸಂದರ್ಭದಲ್ಲಿ ತೀರ್ಥಹಳ್ಳಿಯವರು ಪ್ರೇಮ ಅವರು, ಆವಾಗ ಇವ್ರು ಎಷ್ಟು ಓಪನ್ ಮೈಂಡೆಡ್ ಅಂತಂದರೆ, ಆ ಹುಡುಗಿ ಸಂದರ್ಶನ ಮಾಡ್ತಾರೆ ಇವರು ಪ್ರೇಮ ಅವ್ರನ್ನ. ಅದೆಲ್ಲ ಮಾತಾಡಿ ಆಮೇಲೆ ಇವರು ಮದುವೆಗೆ ಒಪ್ಪಿಗೆ ಕೊಡೋದು. ಸೊ ಆ ತರಹದ ವ್ಯಕ್ತಿ. ನಾನು ಹೇಳ್ತಾ ಇದ್ದಾಗಲೇ ದ್ವಾರಕೀಶ್ ಅವ್ರನ್ನ ಹಿಂಗೆ ಅವರು ಮಾತಾಡಿ ಅವರ ಕಷ್ಟ ನಷ್ಟಗಳನ್ನು ವಿಚಾರಿಸ್ಕೊಂಡು ಅವರಿಗೆ ಸೈಟ್ ಅಲಾಟ್ ಮಾಡಿದ್ರು ಅನ್ನುವಂಥದ್ದು. ಜೊತೆಗೆ ನೀವು ಯಾವುದೇ ಹಾಸ್ಯ ಸಂಜೆಗಳಾದರೂ ಕೂಡ ಬಿಡ್ತಿರಲಿಲ್ಲ. ಅವರು ನೋಡೋಕ್ಕೆ ಭಾಳ ಸೀರಿಯಸ್ ರಾಜಕಾರಣಿ ಮಧು, ನೋಡೋಕ್ಕೆ ಭಾಳ ಸೀರಿಯಸ್ ರಾಜಕಾರಣಿ, ಆದರೆ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂತಂದರೆ ಅವ್ರು ಓದು ಬರಹ, ಅವ್ರ ತಮಾಷೆ. ನನಗೆ ಈಗಲೂ ಕೂಡ ನೆನಪಿದೆ, ಯಾವುದೋ ಒಂದು ನನಗನ್ಸುತ್ತೆ ಈ ಬಸವನಗುಡಿ ಕಡೆಯ ಒಂದು ಕಾರ್ಯಕ್ರಮ, ಅದೊಂದು ಹಾಸ್ಯದ ಕಾರ್ಯಕ್ರಮ. ಅಲ್ಲಿ ಈ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿಂದು ಯಾರೋ ಒಬ್ಬರು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಅದೇನು ಅಂದರೆ, ಒಬ್ಬ ಗುರುವಿಗೆ ಎಲ್ಲ ಇವರು ಶಿಷ್ಯರಿರ್ತಾರೆ, ಒಬ್ಬ ಮುಸ್ಲಿಂ ಹುಡುಗನೂ ಒಬ್ಬ ಶಿಷ್ಯ ಇರ್ತಾನೆ ಗುರುವಿಗೆ. ಗುರುಗಳು ಬಂದು ಹಿಂಗೆ ಹಾಡು ಹೇಳಕ್ಕೆ ಶುರು ಮಾಡ್ತಾರೆ. ಹಿಂಗೆ ಅವ್ರು ಹಾಡು ಹೇಳಕ್ಕೆ ಶುರು ಆಗ್ತಿದ್ದಂಗೆ ಅವ್ರಿಗೆ ಕೆಮ್ಮು ಶುರು ಆಗ್ಬಿಡುತ್ತೆ. ಅವ್ರು ಪಾಪ ಎದೆ ಹಿಡ್ಕೊಂಡು ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡ ತಕ್ಷಣ ಗುರುಗಳು ಯಾರು ಮುಂದುವರಿಸ್ತೀರಿ ಅಂತಂದಾಗ, ಯಾರು ಮುಂದಕ್ಕೆ ಬರಲ್ಲ, ಅವನು ಈ ಸಾಬರ್ ಹುಡುಗನೇ ಬರ್ತಾನೆ, ಇಲ್ಲ ನಾನು ಹೇಳ್ತೀನಿ ಅಂತ. ಅವನು ಭಾಗ್ಯಂದು ಲಕ್ಷ್ಮೀ ಬಾರಮ್ಮ ಅಂತ ಅವ್ನು ಹೆಂಗೆ ತೋಚುತ್ತೋ ಅದನ್ನ ಹೇಳ್ತಾನೆ. ಅದನ್ನು ಕೃಷ್ಣ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತಂತಂದರೆ, ಅವ್ರು ಬಿದ್ದು ನಗ್ತಾರೆ ಅಂದರೆ ಕೃಷ್ಣ ಅವ್ರ ಮನಸ್ಸೇ ಹಾಗೆ. ನೋಡೋಕೆ ಭಾಳ ಸೀರಿಯಸ್ಸು, ಭಾಳ ಗಂಭೀರ, ಭಾಳ ಗಾಂಭೀರ್ಯದಿಂದ ಇರ್ತಾರೆ ಅಂತಂದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವರು ಆಯಾ ಪರಿಸ್ಥಿತಿಗೆ ಅಕ್ಲಮಟೈಸ್ ಆಗುವಂಥ ರೀತಿ ಇತ್ತಲ್ಲ, ಅದು ಬಹಳ ಅದ್ಭುತ. ಅದು ನೀವು ಹತ್ರದಿಂದ ನೋಡಿರೋದಕ್ಕೆ ಅವರ ನಿಜವಾದ ಜೊತೆಗೆ ಅದೇ ನಾನು ಇರಾನಿಗೆ ಹೋಗುವಂಥ ಸಂದರ್ಭದಲ್ಲಿ 5 ದಿವಸ ಅವ್ರ ಜೊತೆಗೆ ಇದ್ದಿದ್ದಿದೆಯಲ್ಲ, ಮರೆಯಲಾರದಂಥ ದಿನಗಳು ಖಂಡಿತವಾಗಲು. ಸೊ ಇದು ನಾನು ಹೇಳ್ತಾ ಇದ್ದೆ, ಯಾವ ರೀತಿ ನೋಡಿ ಕೆಂಗಲ್ ಹನುಮಂತಯ್ಯನವರು ಅಂತ ದೊಡ್ಡ ವಿಧಾನಸೌಧ ಕಟ್ಟಿದ್ರು. ಆ ವಿಧಾನಸೌಧ ಕಟ್ಟಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂಥ ಜಾಗ, ಆ ಜಾಗದಲ್ಲಿ ವಿಕಾಸಸೌಧ ಕಟ್ಟಿದ್ದು ನೋಡಿ. ರಾಮನಗರದ ಒಳಗಡೆ ಬರ್ತಾ ಇದೆ, ರಾಮನಗರ ಪ್ರವೇಶ ಮಾಡಿದೆ ವಾಹನ. ಅಲ್ಲಲ್ಲಿ ಜನರು ನಿಂತಂಥವರು ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿದೆ. ಯಾಕಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಮರೆಯಲಾರದಂಥ ಒಬ್ಬ ರಾಜಕಾರಣಿ ಅಂತಂತಂದರೆ ಕೆಲವು ಜನರು ಬೇಕು. ಎಸ್ ಎಂ ಕೃಷ್ಣ ಕೂಡ ಒಬ್ಬರು. ಅವ್ರು ನೋಡಿ, ಅವರು ಲೋಕಸಭೆ ಸದಸ್ಯರಾಗಿದ್ದರು, ರಾಜ್ಯಸಭಾ ಸದಸ್ಯರಾಗಿದ್ದರು, MLA ಆಗಿದ್ದರು, MLC ಆಗಿದ್ದರು, ಮಂತ್ರಿ ಆದರು, ಉಪಮುಖ್ಯಮಂತ್ರಿ ಆದರು, ಮುಖ್ಯಮಂತ್ರಿ ಆದರು, ಕೇಂದ್ರದಲ್ಲಿ ಮಂತ್ರಿ ಆದರು. ಇಂದಿರಾ ಗಾಂಧಿ ಕಾಲದಲ್ಲಿ ನಾನು ಹೇಳ್ತಿರೋದು, ಕೇಂದ್ರದಲ್ಲಿ ಮಂತ್ರಿ ಆದರು. ಅದಾದಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದರು, ರಾಜ್ಯಪಾಲರಾದರು. ಎಲ್ಲದನ್ನೂ ಕೂಡ ಟಚ್ ಮಾಡಿರುವಂಥವ್ರು. ಇಷ್ಟೆಲ್ಲ ಆದಮೇಲೆ ತುಂಬ ಜನ ಕೇಳ್ತಾರೆ, ಅಲ್ಲ ರೀ ಇಷ್ಟನ್ನೆಲ್ಲ ಆಯಿತು, ಆದರೆ ಯಾಕೋ ಅವರು ಈ ರಾಜಕೀಯದಿಂದ ಹೊರಗಡೆ ಬಂದು BJP ಸೇರಿದ್ದಿದೆಯಲ್ಲ, ಅದ್ರ ಬಗ್ಗೆ ಹತ್ತು ಹಲವು ಪ್ರಶ್ನೆಗಳು ಉದ್ಭವ ಆಗ್ತವೆ. ಅವಾಗಲೂ ಕೂಡ ಅಲ್ಲಿ ಬಹಳ ಘಟನಾವಳಿಗಳು, ರಾಜಕಾರಣ ನಾವು ಹೆಂಗೆ ನೋಡ್ತಾ ಇರ್ತೀವಲ್ಲ ಮಧು, ಆ ಥರ ಕಾಣ್ತಿರಲ್ಲ ಅದು. ಅದರ ಲೆಕ್ಕಾಚಾರಗಳೇ ಬೇರೆ ಇರ್ತವೆ. ಆ ಒಳಗೆ ಇನ್ನೊಂದು ರಾಜಕೀಯದ ಸುಳಿಗಳಿರ್ತವೆ. ಅದು ಯಾವ ಚಕ್ರವ್ಯೂಹವನ್ನು ಕೂಡ ಮೀರಿಸುವಂಥ ಸುಳಿಗಳವು. ಸೊ ಅಲ್ಲಿ ಇವರು ಒದ್ದಾಡ್ತಿರ್ತಾರೆ ಅವರು, ಏನು ನಡೀತಾ ಇದೆ, ಏನು ಎತ್ತ ಅಂತ.
ಅದರಲ್ಲೂ ಇದ್ದಕ್ಕಿದ್ದಂಗೆ ನೀವು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಾಗ, ವಿದೇಶಾಂಗ ಸಚಿವರಾಗಿದ್ದಂತಾಗ ಅವ್ರನ್ನ ಕರೆದು ನೀವು ಬೇಡ, ನೀವು ಮನೆಗೆ ಹೋಗಿ ಅನ್ನೋದಿದೆಯಲ್ಲ, ಅದು ಎಲ್ಲದಕ್ಕೂ ಕೂಡ ಒಂದು ಮಾರ್ಗಗಳಿರ್ತವೆ. ಕೂತ್ಕೊಂಡು ಅವ್ರ ವಿಶ್ವಾಸ ತಗೊಂಡು ನೋಡಿ, ನೀವು ದುಡಿದಿರುವಂಥ ರೀತಿ, ನೀವು ಪಕ್ಷಕ್ಕೆ ಕೊಟ್ಟಿರುವಂಥ ಕೊಡುಗೆ ಸಾಮಾನ್ಯದ್ದಲ್ಲ ಇದು. ಸೊ ಕಾರಣಾಂತರಗಳಿಂದ ಹಿಂಗೆ ಮಾಡಬೇಕಾಗಿದೆ. ಬಟ್ ನಿಮಗೆ ಇನ್ನೂ ಕೂಡ ಉನ್ನತವಾದಂಥ ಗೌರವಗಳು ಸಿಗ್ತವೆ. ಆ ಥರ ಹೇಳಿದರೆ ಕೃಷ್ಣ ಹಠ ಮಾಡುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಅವರೆಂದೂ ಕೂಡ ಈ ಪಕ್ಷದ ವಿರುದ್ಧ ಏನೋ ಸೆಟ್ ಹೊಡೆದೆ, ಏನೋ ಈ ಅಸಮಾಧಾನಿತರ ಗುಂಪು ಕಟ್ಕೊಂಡು ನಾನು ದಿಲ್ಲಿಗೆ ಹೋದೆ. ಹಾಗೆ ಕಂಪೇರ್ ಮಾಡಿದ್ರೆ ಆಗಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ. ಅದೇ ಅದನ್ನ ಕಣ್ಣಿಂದ ನೋಡ್ತಿದ್ರಲ್ಲ ಕೃಷ್ಣ ಅವರು, ಅವ್ರಿಗೆ ಏನ್ ಅನಿಸ್ತಿತ್ತು ಅನ್ನೋದು ಅವ್ರಿಗೆ ತುಂಬಾ ಬೇಸರ ಆಗ್ತಿತ್ತು ಕೆಲವು ಸಂದರ್ಭಗಳಲ್ಲಿ. ಕೆಲವೊಂದ್ಸರಿ ಈಗಿನ ರಾಜಕಾರಣ ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಅಂತಂದ್ರೆ ಅವ್ರು ಬಹಳ ಬೇಸರದಿಂದ ಮಾತಾಡೋರು. ಅವರು ಬಹಳ ಬೇಸರದಿಂದ ಮಾತಾಡೋರು. ಏನಿದು, ನಾವು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದ. ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಇನ್ನೊಂದಿಷ್ಟು ಘಟನೆಗಳು ಆಗ್ಬಿಡ್ತು. ರಾಜ್ಯಸಭೆಗೆ ಇನ್ನೊಂದ್ಸರಿ ಕಳಿಸ್ಬೇಕು ಅವ್ರನ್ನ ಅಂತ ಅವರು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಸೋನಿಯಾ ಗಾಂಧಿ ಅವ್ರು ಹೇಳ್ತಾರೆ, ಕೃಷ್ಣ ಅವರೇ ನಿಮ್ಮನ್ನು ಬಿಟ್ಟು ಬೇರೆ. ಸೋನಿಯಾ ಗಾಂಧಿಗೆ ಆ ಥರದ್ದೊಂದು ಬುದ್ಧಿಮತ್ತೆ ಇದೆ, ಆ ಸೂಕ್ಷ್ಮತೆ ಅವರಿಗಿದೆ. ಹೀಗಾಗಿನೇ ಅವರು 10 ವರ್ಷ ಅವರು ಈ ಸರ್ಕಾರ ಮೇಂಟೈನ್ ಮಾಡಿದ್ವಿ, ಇಲ್ಲ ಸಾಮಾನ್ಯ ಸಂಗತಿ ಅಲ್ಲ. ಸೋನಿಯಾ ಗಾಂಧಿ ಹೇಳ್ತಾರೆ, ಇಲ್ಲ ನಿಮ್ಮನ್ನು ಬಿಡೋಕ್ಕೆ ಸಾಧ್ಯನ, ನಾವು ನೀವೇ ರಾಜ್ಯಸಭಾ ಅಭ್ಯರ್ಥಿ, ನೀವೇ ರಾಜ್ಯಸಭೆ ಬರಬೇಕು, ನಿಮ್ಮ ಸೇವೆ ನಮಗೆ ಬೇಕು ಅಂತ. ಬೆಂಗಳೂರಿಗೆ ಬರ್ತಾರೆ, ಇವರೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ತಾರೆ. ರೆಡಿ ಮಾಡ್ಕೊಂಡು ಇನ್ನೇನು ಸಲ್ಸಕ್ಕೆ ಹೋಗಬೇಕು. ಅಷ್ಟೊತ್ತಿಗೆ ಒಂದಷ್ಟು ಜನರದ್ದು ಕುತಂತ್ರಗಳಿಂದಾಗಿ ಅಲ್ಲಿ ರಾಜೀವ್ ಗೌಡರು ಬಂದು ನಿಂತ್ಕೋತಾರೆ. ಕೃಷ್ಣ ಗೊತ್ತಾಗುತ್ತೆ, ಓಹೋ ನನಗೆ ಬಿಡಿ ಅರ್ಜಿ ಹಾಕೋಕ್ಕೂ ಆಗಲ್ಲ ಅಂತ, ನಾಮಿನೇಷನ್ ಫೈಲ್ ಮಾಡೋಕ್ಕೂ ಆಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅಲ್ಲಿಂದ ಅವ್ರ ಮನಸ್ಸು ಮುರಿದು ಬಿಡುತ್ತೆ. ಅರೆ, ಒಂದು ಪಾರ್ಟಿ ಈ ರೀತಿ ನಮ್ಮನ್ನು ಕೆಟ್ಟದ ನಡೆಸ್ಕೊಳ್ಳೋದ, ಬೇಡವೇ ಬೇಡ ಸಹವಾಸ ಅಂತ ಹೇಳಿ. ಸೊ ಅದಾದಮೇಲೆ ಅವ್ರು BJP ಬರ್ತಾರೆ. ಬಂದಾದ್ಮೇಲೂ ಕೂಡ ಎಲ್ಲ ಪಕ್ಷಗಳಲ್ಲಿ ಪಕ್ಷದ ನಾಯಕರ ದೃಷ್ಟಿನಲ್ಲಿ ಅವರ ಘನತೆ ಗೌರವ ಕಡಿಮೆ ಆಗಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಅವರು ಪ್ರತಿಯೊಬ್ಬರು ಮಾತಾಡ್ತಿರ್ಬೇಕಾದ್ರೂ ಅವ್ರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಅವ್ರನ್ನ ಮಾದರಿಯಾಗೆ ತಗೊಳ್ತೀವಿ ಅಂತ ಹೇಳೇ ಮಾತನ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಏನು ಅಂದರೆ ಎಲ್ಲ ವಿವರಗಳನ್ನು ಕೂಡ ಅವ್ರು ನೋಡ್ತಾ ಇದ್ರು. ಅವ್ರು ಯಾವಾಗಲೂ ಕೂಡ ನೋಡ್ತಿರೋದು ಮುಂದೆ ನಾನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು. ಬಹುಶಃ ಏನು ಅಂದರೆ ಅವರಿಗೆ ಪದೇ 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 ವಿಧಾನಸೌಧ ನೋಡಿದಾಗೆಲ್ಲ ನಂದು ಒಂದು ಹೆಸರಿನಲ್ಲಿ ಬಿಟ್ಟು ಹೋಗಬೇಕು ಅನ್ನುವಂಥದ್ದು ಇದ್ದೇ ಇದೆ. ಅದಕ್ಕೋಸ್ಕರ ವಿಕಾಸಸೌಧ ಆಗಿದ್ದು ಸಾಮಾನ್ಯ ಸಂಗತಿ ಅಲ್ಲ. ನೋಡಿ, ಇವಾಗ ಈ ವಿಧಾನಸೌಧ, ವಿಕಾಸಸೌಧ ಪಕ್ಕದಲ್ಲೆಲ್ಲ ಈ ಕಾಂಪೌಂಡು ಮತ್ತೆಲ್ಲ ಬೇಲಿ ಬಂದಿದೆಯಲ್ಲ, ಎಲ್ಲ ತುಂಬ ಅದ್ಭುತವಾಗಿ ಅದನ್ನು ಮಾಡೋದಂತ ಕೃಷ್ಣ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ನೋಡಿ, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅನ್ನುವಂಥದ್ದಿತ್ತು. ಜನತಾ ದೊಡ್ಡ ಮಟ್ಟದಲ್ಲಿ, ಜನತಾ ಪರಿವಾರ ದೊಡ್ಡ ಮಟ್ಟದಲ್ಲಿ ಗೆದ್ದು ಬಂದಿತ್ತು. ರಾಮನಗರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಮನಗರದ ಐಯೂರು ಸರ್ಕಲ್ ಬಳಿ ಅಂತಿಮ ದರ್ಶನಕ್ಕೋಸ್ಕರ ವ್ಯವಸ್ಥೆ ಮಾಡಲಾಗಿದೆ. ರಾಮನಗರದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಅಪರೂಪದ ರಾಜಕಾರಣಿ. ಆ ಮಕ್ಕಳ ಕಣ್ಣಲ್ಲೂ ಕೂಡ ಕುತೂಹಲ ಇದೆ. ಅಂತಿಮ ದರ್ಶನ ಪಡೆಯಬೇಕು ಅನ್ನುವಂಥದ್ದು. ಇನ್ನು ಮುಂದೆ ಈ ರೀತಿಯ ರಾಜಕಾರಣವನ್ನ ನಡೆಸಿದವರನ್ನ ನಾವು ನೋಡೋದು ತುಂಬಾ ಕಡಿಮೆ ಅನ್ಸುತ್ತೆ ಸರ್. ನಿಜ ಅದು. ಎಲ್ಲ ನೋಡಿ, ನಾನು ಆಗಲೇ ಮಾತಾಡ್ತಾ ಇದ್ದೆ, 90 ದಾಟಿರುವಂಥವರು ಇಬ್ಬರೇ ರಾಜಕಾರಣಿಗಳು ನಮ್ಮಲ್ಲಿರೋದು. ಒಬ್ಬರು ಕೃಷ್ಣ, ಅವರು ವಿಧಿವಶರಾದ್ರು. ಈಗ ದೇವೇಗೌಡರು ಇದ್ದಾರೆ. ಹಿರಿಯ ಮುತ್ಸದ್ದಿಗಳು ಉಳಿದಿರುವಂಥವ್ರು ಇಬ್ಬರನ್ನೇ. ಮತ್ತು ಈ ದೇವೇಗೌಡರದು ಕೃಷ್ಣ ಅವರ ಸಂಬಂಧದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅವರ ಸ್ನೇಹದ ಬಗ್ಗೆ ಮಾತಾಡ್ತಾ ಇದ್ವಿ, ಜೊತೆಗೆ ಅವರದ್ದು ಕಾಂಪಿಟೇಷನ್ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ವಿ. ಎಲ್ಲ ಒಂದು ಕಡೆಗೆ ಗೌಡ್ರಿಗೆ ಯಾವಾಗಲೂ ಅನಿಸೋದು, ಈ ಕೃಷ್ಣ ನಮಗೆ ಒಂದಲ್ಲ ಒಂದು ದಿವಸ ಕಾಂಪಿಟೇಟರ್ ಅಂತೇಳಿ ಅಂತ. ಸೊ ಹಾಗಾಗಿ ಅವರಿಬ್ಬರ ನಡುವಿನ ಅಂತರ ಭಾಳ ದೊಡ್ಡದಿತ್ತು. ಅಂತರ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲಾದರೂ ಸಿಕ್ಕಾಗ ಸುಮ್ಮನೆ ನಮಸ್ಕಾರ ಇದನ್ನು ಬಿಟ್ಟರೆ, ಅಥವಾ ಇವ್ರಿಗೇನಾದ್ರು ಹುಷಾರಲ್ದಾಗ ಅವ್ರು ಹುಷಾರಾಗಲಿ ಅಂತ ಹಾರೈಸೋದು, ಇದನ್ನು ಬಿಟ್ಟರೆ ಅಂಥ ಒಂದು ಅನ್ಯೋನ್ಯ ಸಂಬಂಧಗಳೇನು ಇರಲಿಲ್ಲ ಅವರಿಗೆ. ಸೊ ಆದರೆ ಎಂದೂ ಕೂಡ ಅವರು ದ್ವೇಷ ಮಾಡಿದಂಥವ್ರಲ್ಲ, ಪ್ರಶ್ನೆ ಬೇರೆ. ಸೊ ಈ ರೀತಿ, ಯಾಕಂದ್ರೆ ಈಗಾದ್ರೆ ಗೊತ್ತಾಗ್ಬಿಡತ್ತೆ ಯಾರು ಕಂಡ್ರೆ ಯಾರಿಗಾಗಲ್ಲ ಅಂತ ಹೇಳಿ. ಯಾಕಂದ್ರೆ ಇವ್ರ ಬಾಯಿ ನಿಂತ್ರೆ ತಾನೇ. ಇವರ ವಿಚಾರದಲ್ಲಿ ಹಾಗಿಲ್ಲ. ನಾವು ಸ್ಟೇಟ್ಮೆಂಟ್ಸ್ ಗಳನ್ನ ಒಬ್ರು ವಿರುದ್ಧವಾಗಿ ಇನ್ನೊಬ್ರು ಕೊಡೋದನ್ನ ತುಂಬಾ ನಾವು ಕೇಳಿದ್ದು ಕಡಿಮೆನೆ ಅಂತಾನೆ ಹೇಳ್ಬೋದು. ಆಮೇಲೆ ಮಧು, ನೀವು ಹೇಳಿದ್ ಕರೆಕ್ಟು. ಈ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದರಿದ್ರ ರಾಜಕಾರಣವನ್ನು ನೋಡ್ಬೇಕಾಗತ್ತೆ ನಾವು. ಯಾಕಂದ್ರೆ ನೋಡಿ, ಈಗ ಯಡಿಯೂರಪ್ಪನದ್ದು ಪುಸ್ತಕ ಬಿಡುಗಡೆ ಆಗುತ್ತೆ, ಯಡಿಯೂರಪ್ಪನದ್ದು ಬರ್ಡೇ ಆಗುತ್ತೆ, ಅಲ್ಲಿ ಸಿದ್ದರಾಮಯ್ಯ ಹೋಗ್ತಾರೆ, ಸಿದ್ದರಾಮಯ್ಯ ಯಡಿಯೂರಪ್ಪನವ್ರನ್ನ ಹಾಡಿ ಹೊಗಳ್ತಾರೆ, ಯಡಿಯೂರಪ್ಪ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳ್ತಾರೆ. ಆವಾಗ ನೋಡಿ, ರಾಜಕಾರಣ ಏನೇ ಇರ್ಬೋದು, ಅದರ ಸ್ನೇಹ ಇದೆಯಲ್ಲ. ಈಗ ವಿಧಾನಸಭೆಯಲ್ಲಿ ಕಚ್ಚಾಡಿ, ವಿಧಾನಸಭೆಯಲ್ಲಿ ದೊಡ್ಡ ರಾದ್ಧಾಂತಕ್ಕೆ ನಾಂದಿ ಆಡಿ, ಸಂಜೆ ಹೋಗಿ ಮಗಳ ಮದುವೆ ಇನ್ವಿಟೇಷನ್ ತಗೊಂಡೋಗಿ ಕೊಟ್ಟು ಬಂದಿರುವಂಥ ಹಲವಾರು ಉದಾಹರಣೆಗಳಿದೆ ನಮ್ಮಲ್ಲಿ, ಹಲವಾರು ಉದಾಹರಣೆಗಳು. ಆದರೆ ಇವಾಗ ಏನು ಅಂತಂದರೆ, ಇವಾಗ ದ್ವೇಷದ ರಾಜಕಾರಣ,
ಬರೀ ಏನು ಅಂದರೆ ಬಾಯಿ ಮಾತಿನ ರಾಜಕಾರಣ, ಆಶ್ವಾಸನೆಗಳ ರಾಜಕಾರಣ. ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಅನ್ನುವಂಥದ್ದು ಮಾತಿದೆ. ಎಸ್ ಎಂ ಕೃಷ್ಣ ಅಂತವರು ಆಡದೆ ಮಾಡಿದಂಥವ್ರು. ತುಂಬ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಏನು ಮಾಡಿದ್ರೆ ಏನಾಗುತ್ತೆ. ಇಲ್ಲಾಂದರೆ 3 ವರ್ಷ ಕೆಟ್ಟ ಬರಗಾಲ ಬಂದ್ಬಿಟ್ಟಿತ್ತು, ಕುಡಿಯೋಕೆ ನೀರಿಲ್ಲ ಅಂಥ ಸ್ಥಿತಿ. ಈ ಪಕ್ಕದ ತಮಿಳ್ನಾಡಿನವ್ರ ಹಾವಳಿ ಬೇರೆ, ನಮಗೆ ನೀರು ಬಿಡಿ ನಮಗೆ ನೀರು ಬಿಡಿ ಅಂತ. ಕೊನೆಗೆ ಬೇಸತ್ತು ಕೃಷ್ಣ ಒಂದ್ಸರಿ ಪಾದಯಾತ್ರೆ ಹೋಗ್ಬಿಟ್ಟಿದ್ದು. ಅದಾದಮೇಲೆ ಹೆಂಗೋದು ಸುಪ್ರೀಂ ಕೋರ್ಟ್ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಅಯ್ಯೋ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬಿಡುತ್ತೆ ಅಂತ ಹೇಳಿದ್ದು. ಅಲ್ಲಿಂದ ಕೃಷ್ಣ ಮತ್ತೆ ವಾಪಸ್ ಬಂದಿದ್ದು. ಇಷ್ಟೆಲ್ಲ ಸಾಲದು ಅಂತಂದು ರಾಜ್ಕುಮಾರ್ನ ವೀರಪ್ಪನ ಹಿಡ್ಕೊಂಡು ಹೋಗಿದ್ದು. ಹಬ್ಬ ಒಂದಾ ಎರಡಾ ಸಂಗತಿಗಳು, ಅದನ್ನು ಮೇಂಟೈನ್ ಮಾಡೋದಂಥ ರೀತಿ ಇತ್ತಲ್ಲ, ನಿಜಕ್ಕೂ ಅದ್ಭುತ. ಒಬ್ಬ ಅದಕ್ಕೆ ಏನು ಅಂದರೆ ಸ್ಟೇಟ್ಮೆಂಟ್ಗಳಿಂದ ಸ್ಟೇಟ್ಸ್ಮನ್ ಆಗಲ್ಲ ಯಾವತ್ತೂ. ನಮ್ಮ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಈ ವಿಧಾನಸೌಧದಲ್ಲಿ ನಿಂತ್ಕೊಂಡು ಗಂಡಸ್ತನದ ಬಗ್ಗೆ ಮಾತಾಡೋದು, ತೊಡೆ ತಟ್ಟೋದು ಅವೆಲ್ಲ ಅಲ್ಲ. ಏನು ಮಾಡಿ ತೋರಿಸ್ತೀವಿ, ಮುಂದಿನ ತಲೆಮಾರಿಗೆ ಏನು ಬಿಟ್ಟೋಗ್ತೀವಿ ನಾವು. ಇವತ್ತು ಎಸ್ ಎಂ ಕೃಷ್ಣ ಅವ್ರು ನೋಡಿ ನಾವು ಹಿಂಗಾಗಬೇಕಪ್ಪ ಎಲ್ಲ ಅವ್ರ ಬಗ್ಗೆ ಮಾತಾಡೋದಂಥ ರಾಜಕಾರಣಿಗಳೆಲ್ಲ ಹಾಡಿ ಹೊಗಳ್ತಾರೆ ಅವ್ರಿಗೆ. ನಿನ್ನೆ ವಿಜೇಂದ್ರ ಹೇಳ್ತಾ ಇದ್ರು, ಅವರು ಇನ್ನೊಂದ್ಸರಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ಹೇಳಿದ್ನ. ಬೆಂಗಳೂರಿನ ಬಗ್ಗೆ ಇವಾಗ ನೋಡ್ತಾ ಇದ್ದೀವಿ. ಬೆಂಗಳೂರಿನ ಮಳೆ ಬಂದಂಥ ನೀರನ್ನು ಕಳಿಸೋ ಯೋಗ್ಯತೆ ಇಲ್ಲ. ಕಸದ ಗೊಬ್ಬು ನಾರ್ತಾ ಇದೆ ಬೆಂಗಳೂರು, ಯೋಗ್ಯತೆ ಇಲ್ಲ. ಹೆಂಗೊಂದು ನಗರ ಬೆಳೆಸಬೇಕು ಅನ್ನೋ ಯೋಗ್ಯತೆ ಇಲ್ಲ. ಕೆರೆ ಕಟ್ಟೆಗಳನ್ನು ನುಂಗಿ ನೀರು ಕುಡಿದಿರುವಂಥ ನೀಚರು ನಾವುಗಳು. ಒಂದು ರಸ್ತೆ ಮಾಡೋ ಯೋಗ್ಯತೆ ಇಲ್ಲ. ಚರಂಡಿ ಮೇಲೆ ಯಾವನಾರು ನಡ್ಕೊಂಡು ಹೋಗ್ತಾ ಇದ್ರೆ ಅದು ಯಾವುದು ಸ್ಲ್ಯಾಬ್ ಯಾವಾಗ ಕಳಚಿತ್ತೆ ಅಂತ ಗೊತ್ತಿಲ್ಲ. ವಿಪರೀತ ಟ್ರಾಫಿಕ್ ಎಲ್ಲಿ ನೋಡೋದ್ರಲ್ಲಿ ವೆಹಿಕಲ್ಗಳು ನಿಂತಿರ್ತವೆ. ಅತ್ಯಂತ ಹೆಚ್ಚು ಆದಾಯ ತಂದುಕೊಡುವಂಥ ಬೆಂಗಳೂರು, ರಾಜ್ಯದ ರಾಜಧಾನಿ ಬೆಂಗಳೂರು. ಕೃಷ್ಣ ಹೆಂಗೆ ಮಾಡಿದ್ರು ಅದನ್ನು ಎಲ್ಲ ಒಂದು ನಿಜವಾಗ್ಲೂ ಬೆಂಗಳೂರನ್ನ ಮಾರ್ಪಾಡಾಗಿದ್ದಿಲ್ಲ. ಬೆಂಗಳೂರಲ್ಲಿ ಒಂಥರ ಟ್ರಾನ್ಸ್ಫಾರ್ಮೇಷನ್ ಥರ ಆಯ್ತಲ್ಲ ಬೆಂಗಳೂರು. ಅದು ಕಾರಣ ಕೃಷ್ಣ. IT BTಗೆ ಎಷ್ಟು ಬೆಂಬಲ ಕೊಟ್ಟರು, ಏನು ಕತೆ. ಅವರ ಯೋಜನೆಗಳನ್ನೆಲ್ಲ ನೋಡ್ತಾ ಇದ್ದರೆ ಸರ್, ಸರ್ಕಾರ ಚೇಂಜ್ ಆದಾಗೂ ಕೆಲವೊಂದು ಯೋಜನೆಗಳನ್ನು ತೆಗೆದುಹಾಕ್ಬಿಡ್ತಾರೆ, ಇದು ಉಪಯೋಗ ಇಲ್ವಾ ಅಥವಾ ಬೇಡ ಅಂತ. ಬಟ್ ಅವರು ತಂದಂಥ ಕೆಲವು ಯೋಜನೆಗಳು ಇವತ್ತಿನವರೆಗೂ ಕೂಡ ಚಾಲ್ತಿಯಲ್ಲಿರೋದು ತುಂಬಾ ವಿಶೇಷ ಅಂತ. ಹೆಸರುಗಳು ಬೇರೆ ಆಗಿರ್ಬೋದು, ಒಂಚೂರು ಸ್ವರೂಪ ಬೇರೆ ಆಗಿರ್ಬೋದು. ಹೌದು, ಅದು ಹಂಗೆ ಇದೇನು ಅಂದರೆ ನಮ್ಮಲ್ಲಿ ಸಮಸ್ಯೆ ಬಂದಿರೋದು ಅದನ್ನೇ. ನಮ್ಮಲ್ಲಿ ಸಮಸ್ಯೆ ಬಂದಿರೋದೇನು ಅಂತಂದರೆ, ಈ ಯಾರಾದರೂ ಒಬ್ಬ ರಾಜಕಾರಣಿ ಏನಾದರೂ ಒಂದು ಮುನ್ನುಡಿ ಹಾಡ್ತಾರಲ್ಲ, ಒಂದು ವಿಭಿನ್ನವಾದಂಥ ಒಂದು ಹೆಜ್ಜೆ ಇಡ್ತಾರಲ್ಲ, ಅದನ್ನು ಮುಂದುವರಿಸುವಂಥ ಒಂದು ಮನೋಭಾವನೆ ಇರಲ್ಲ. ಅದು ನಮ್ಮಲ್ಲಿ ಎಲ್ಲದರಲ್ಲೂ ಇದೆ ಬಿಡಿ, ನಮ್ಮಲ್ಲಿ ಎಲ್ಲದರಲ್ಲೂ ಇದೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ, ಆದರೂ ಹೇಳಲೇಬೇಕು. ಜಯನಗರ ಮಾಡಿದಂಥ ಸಂದರ್ಭದಲ್ಲಿ ಏಷ್ಯಾದಲ್ಲೇ ಅತ್ಯಂತ ವ್ಯವಸ್ಥಿತವಾದಂಥ ಬಡಾವಣೆ. ಜಯನಗರದ ಅಕ್ಕಪಕ್ಕದ ಬಡಾವಣೆಗಳಾದವಲ್ಲ, ಅವರೆಲ್ಲರೂ ರಸ್ತೆಗಳನ್ನು 30 ಅಡಿಗೆ 20 ಅಡಿಗೆ ಇಳಿಸ್ಬಿಟ್ಟು ಹಾಳು ಮಾಡಿಬಿಟ್ರು. ಜಯನಗರ ಚೆನ್ನಾಗಿದೆ, ಅಕ್ಕಪಕ್ಕದಲ್ಲಿ ಹೋದ್ರೆ ನೀವು ಹೆಜ್ಜೆ ಇಡೋಕ್ಕಾಗಲ್ಲ. ಹೆಂಗಿದೆ ನೋಡಿ ನಮ್ಮ ಯೋಗ್ಯತೆಗೆ ಎಷ್ಟರ ಮಟ್ಟಿಗೆ ಅಂತಂತಂದರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀವಿ, ಆಮೇಲೆ ರಸ್ತೆ ಮಾಡ್ತೀವಿ. ಇದು ನಾವು ಯೋಚನೆ ಮಾಡೋಂಥ ರೀತಿ. ನಾಚಿಕೆ ಆಗಬೇಕು ನಿಜಕ್ಕೂ. ಎಸ್ ಎಂ ಕೃಷ್ಣ ಎಷ್ಟರ ಮಟ್ಟಿಗೆ ಅವರು ಯೋಚನೆ ಮಾಡ್ತಾಯಿದ್ರು ಅಂತಂದರೆ ಬೆಂಗಳೂರಿನ ಬಗ್ಗೆ. ಇವತ್ತು ಬೆಂಗಳೂರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಅಂತಂತಂದ್ರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ. ನಾವು ನೋಡ್ತಾ ಇದ್ದೀವಿ ರಾಮನಗರದ ನೇರ ದೃಶ್ಯಾವಳಿಗಳು, ಜನರು ಕೂಡ ಅಲ್ಲಿ ನೆರೆದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ.